ರಾಮು ಅವರೇ, ಈಗ ಮುಂಚೆ ಎಲ್ಲ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಜಾತಕ ನೋಡಿ, ಟೈಮ್ ನೋಡಿ, ಒಳ್ಳೊಳ್ಳೆ ಸಂಬಂಧಗಳನ್ನು ಹುಡುಕಿರೋ ಮದುವೆಗಳೇ ಉಳ್ಕಂತ ಇಲ್ಲ. ಅಂತರದಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಾಯ್ ಅಂತಾರೆ, ನಾಳೆ ಅದು ಸ್ನೇಹ ಆಗುತ್ತೆ, ನಾಡಿದ್ದು ಪ್ರೀತಿ ಆಗುತ್ತೆ, ಬೆಳಿಗ್ಗೆ ಹಾಯ್ ಅಂತಾರೆ, ಮಧ್ಯಾಹ್ನಕ್ಕೆ ಡೈವರ್ಸ್ ಆಗಿರುತ್ತೆ. ಅಲ್ಲಲ್ಲ, ಓಕೆ, ಆ ರೀತಿ ಆಗ್ತಿದೆ. ಇಂಥ ಮದುವೆ ಕೇಸ್ಗಳು ಹೆಂಗ್ ನೋಡ್ತೀರಿ ನೀವು? ಹೆಂಗಂದ್ರೆ ನೋಡಮ್ಮ, ಈಗ ಯುವ ಜನತೆ, ಮಕ್ಕಳು ಮತ್ತೆ ಯುವ ಜನತೆ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕು. ತಿಳುವಳಿಕೆ ಇರ್ತಕ್ಕಂಥವ್ರು ಇವತ್ತೇನಾಗ್ತಿದೆ, ತಂದೆ ತಾಯಿ 7 ಜೊತೆ ಚಪ್ಪಲಿ ಸವಿಯೋಷ್ಟು ದಿವಸ ಹೋಗಿ ಹೆಣ್ಗಳನ್ನ ಹುಡುಕ್ತಾ ಇದ್ರು. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಈಗ ಏನಾಗ್ತಿದೆ, ತಂದೆ ತಾಯಿ ಮಾತು ಕೇಳ್ತಿಲ್ಲ. ಈ ಮೊಬೈಲ್ ಬಂದಿರೋದ್ರಿಂದ ಮೊಬೈಲಲ್ಲೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಗ್ತಾರೆ. ಫ್ರೆಂಡ್ ಹಾಕಿ ಹಳ್ಳಕ್ಕೆ ಬೀಳ್ತಾರೆ. ಬಿದ್ದುಬಿಟ್ಟು ಎಲ್ಲನೂ ಕಳ್ಕೊಳ್ತಿದ್ದ. ಆ ಮದುವೆ ಆಗಿರೋರೇನೆ 2 ಮಕ್ಕಳು ತಾಯಿ, 3 ಮಕ್ಕಳು ತಾಯಿ, ನಿಂದು ಏನಾಗಿದೆ, ಗಂಡನ್ ಬಿಟ್ಬಿಟ್ಟು ಓಡ್ತಾ ಇದ್ದಾರೆ. ಇದು ಸುದ್ದಿಗಳು ಬರ್ತಾ ಇದೆ. ಜೊತೆಗೆ ಅಶ್ಲೀಲ ಪದಗಳು, ಅಶ್ಲೀಲ ಚಿತ್ರಗಳು ಎದ್ದು ಕಾಣ್ತಾ ಇದೆ. ಇದು ಗುರುವಿಲ್ಲದ ವಿದ್ಯೆ ಅನ್ನೋ ಹಾಗೆ ಸಣ್ಣ ಮಕ್ಕಳು ಸಹ ಕಲಿತಿದ್ದಾರೆ. ಸೋಷಿಯಲ್ ಮೀಡಿಯಮ್ ಇದರಿಂದ ಏನಾಗ್ತಿದೆ, ಅವರಿಗೆ ಯೋಚನೆ ಮಾಡ್ತಕ್ಕಂಥದ್ದು ಯಾವುದು ಸರಿ ತಪ್ಪು ಅನ್ನೋ ಬಗ್ಗೆ ನಾವು ಶಾಲೆಲಾಗ್ಲಿ, ತಂದೆ ತಾಯಿ ಆಗ್ಲಿ ತಿಳುವಳಿಕೆ ಕೊಡಬೇಕು, ಅರಿವು ಮೂಡಿಸ್ಬೇಕು. ಸಮಾಜದಲ್ಲಿ ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಅರಿವು ಮೂಡಿಸ್ಬೇಕು. ಒಳ್ಳೇದಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮನುಷ್ಯ ಒಳ್ಳೇದು ಕಲಿಯೋ ಬದಲು ಕೆಟ್ಟದ ಕಡೆನೇ ಜಾರ್ತಾ ಇದ್ದಾನೆ. ಮತ್ತು ಅಡಿಕೆ ಗೋದ್ಮಾನ ಆನೆ ಕೊಟ್ಟರು ಬರ್ದು ಅನ್ನೋ ಹಾಗೆ ಈ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ ಹಾಕ್ಬಿಟ್ಟು ತಂದೆ ತಾಯಿಗೆ, ಫ್ರೆಂಡ್ಸ್ಗೆ ಹೇಳಿರಲ್ಲ. ಲಾಡ್ಜ್ಗಳಿಗೆ ಹೋಗ್ತಾರೆ, ಅವ್ರದ್ದು ಒಂದು ದೈಹಿಕ ಸಂಪರ್ಕ ಬೆಳೆಯುತ್ತೆ, ಆಮೇಲೆ ಕೈ ಕೊಡ್ತಾನೆ. ಇದು ನಡು ರಸ್ತೆಯಲ್ಲಿ ಕೈ ಬಿಡ್ತಾ ಇದ್ದಾರೆ. ಇದೇ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಬರ್ತಾ ಇದೆ, ಕಂಡು ಬರ್ತಿದೆ. ಇದಕ್ಕೆ ನಾವು ಕಡಿವಾಣ ಹಾಕಬೇಕು. ಜೊತೆಗೆ ಹೆಂಗ್ ಹಾಕ್ಬೋದು ಅಂದ್ರೆ, ನಾವು ತಂದೆ ತಾಯಿಗಳು ನಾವು ಮೊಬೈಲ್ ನೋಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ನಾವು ಒಳ್ಳೆ ವಿದ್ಯೆನ, ಈಗ ನಾವು ನೋಡ್ದು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ನಡೀತು, ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಅಲ್ಲಿ ಬಂದಿರತಕ್ಕಂಥದ್ದು ಬಹುತೇಕ ಸಿನಿಮಾಗಳು ಕ್ಲಾಸಿಕಲ್ ಸಿನಿಮಾ ಆಗಿತ್ತು, ಕಲಾತ್ಮಕ ಚಿತ್ರಗಳು. ಆದರೆ ನೋಡುಗರ ಸಂಖ್ಯೆ ಕೆಲವು ಇತ್ತು. ಆದರೆ ಈ ಪಚಂಗೋಚಿ ಏನು ಈ ಮಜಾ ಕೊಡುತ್ತೆ ನೋಡಿ, ಈ ಥರ ಡ್ಯಾನ್ಸ್ ಇರ್ಬೋದು, ಈ ಥರ ಈ ರೀಲ್ಸ್ ಮಾಡೋದು ಇರ್ಬೋದು, ಈ ಥರ ಡಿಸಮ್ ಇರ್ಬೋದು, ಇವು ಕಡೆನೇ ಮನಸ್ಸು ಸೆಳೆಯುತ್ತೆ. ಇದ್ರ ನೋಡುಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಹೆಚ್ಚೋದ್ರಿಂದ ನಾವು ಜನಪ್ರಿಯ ಆಗ್ತೀವಿ ಅಂದ್ಬಿಟ್ಟು ಈ ರೀತಿ ರೀಲ್ಸ್ ಮಾಡಿ ಜೀವ ಕಳ್ಕೊಳ್ತಾರೆ, ಮತ್ತು ಈ ರೀತಿ ಲೋ ಮಾಡಿ ಜೀವನನೇ ಹಾಳು ಮಾಡ್ಕೊಳ್ತಾರೆ. ಮತ್ತು ನಾನು ಯಾವುದಕ್ಕೆ ಕಮ್ಮಿ, ನಾನು ಯಾವುದ್ರಲ್ಲಿ ಕಮ್ಮಿ ಅನ್ನೋದು ಬರ್ತಾ ಇರೋದ್ರಿಂದ ದೈಹಿಕ ಅವ್ರದ್ದು ಶ್ರಮನಿಲ್ಲ, ಮಾನಸಿಕವಾಗೂ ಇಲ್ಲ. ದಿನದಿಂದ ಕುಗ್ಗಿ ಸಮಯ ವ್ಯರ್ಥ ಮಾಡ್ತಾರೆ. ಸಮಯ ವ್ಯರ್ಥ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ. ಜೀವನ ಹಾಳು ಮಾಡ್ಕೊಳ್ಳೋ ಜೊತೆಗೆ ಅವರ ದೈಹಿಕವಾಗಿ, ಮಾನಸಿಕವಾಗಿ ದಿನದಿಂದ ದಿನಕ್ಕೆ ಕುಗ್ಗುತ್ತಾ ಇದ್ದಾರೆ. ಬರ್ತೀನಿ ಡಾಕ್ಟ್ರೆ, ಡಿವೋರ್ಸ್ ಕೇಸ್ ಅನ್ನೋ ವಿಚಾರನ ಮಾತಾಡೋಣ. ಹಾಗೇನು ಇಲ್ಲಿ ಸೋಷಿಯಲ್ ಮೀಡಿಯಾವನ್ನು ಲಿಂಕ್ ಮಾಡ್ಬೋದು ಆರಾಮಾಗಿ. ಇದೇ ಒಂದು ವಾರದಲ್ಲಿ ಕಡಿಮೆ ಅಂದರೂ ನಾನು 10ರಿಂದ 15 ಸುದ್ದಿ ಕೇಳಿಬಿಟ್ಟೇನೋ. ಸ್ವಂತ ತಾಯಿ ಇವರು ತನ್ನ ಮಕ್ಕಳಲ್ಲ, ನನ್ನ ಅಕ್ಕನ ಮಕ್ಕಳು ಅಥವಾ ತಂಗಿ ಮಕ್ಕಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾರ ಹತ್ರನೋ ಪರಿಚಯ ಮಾಡಿಸ್ಕೊಡೋದು. ಅಂದರೆ ನನಗೆ ಮದುವೆನೇ ಆಗಿಲ್ಲ ಅಂತ ಸ್ವಂತ ಮಕ್ಕಳನ್ನ ನನ್ನ ಮಕ್ಕಳಲ್ಲ ಅಂತ ಹೇಳ್ಕೊಳ್ಳೋ ಉದಾಹರಣೆಗಳು. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೊಸ ಕ್ಯಾಂಡಿಡೇಟ್ ಪರಿಚಯ ಆಯಿತು, ಮುಖ ಪರಿಚಯ ಆಯಿತು ಅನ್ನೋ ಕಾರಣಕ್ಕೆ ಮದುವೆ ಆಗಿಲ್ಲ ಅಂತ ಹೇಳೋದು ನನಗೆ. ಅಂದರೆ ತಮ್ಮ ವೈವಾಹಿಕ ಜೀವನವನ್ನು ಕದ್ದು ಮುಚ್ಚಿ ಮರೆಮಾಚಿ ಹೊಸ ಜೀವನಕ್ಕೆ ಕಾಲಿಡಬೇಕು ಅನ್ನುವ ಉತ್ಸಾಹಕ್ಕೆ, ಯೋಚನೆಗೆ ಕಾಲಿಡ್ತಾ ಇದ್ದಾರೆ. ಸೊ ಡಿವೋರ್ಸ್ ಕೇಸ್ಗೆ ಇದು ಕೂಡ ಒಂದು ಬಹಳ ಪ್ರಮುಖ ಕಾರಣ ಆಗ್ತಾ ಇದೆ. ಏನಂತೀರಿ ನೀವು? ಹೌದು, ಈಗ ಆನ್ಲೈನ್ ಡೇಟಿಂಗ್ ಆಪ್ಸ್ ತುಂಬಾ ಜಾಸ್ತಿ ಆಗೋಗಿದೆ. ಸಿಕ್ಕಾಪಟ್ಟೆ, 1, 2 ಅಲ್ಲ. ನೀವು ಹುಡುಕಿದ್ರೆ ಆಪ್ ಸಿಮಿಲರ್ ಟು ದಿಸ್ ಪರ್ಟಿಕ್ಯುಲರ್ ಆಪ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸಿಗುತ್ತೆ. ಆಮೇಲೆ ಅದರಲ್ಲಿ ಅವರ ಒಂದು ರಿಯಾಲಿಟಿಯನ್ನು ರಿವೀಲ್ ಮಾಡೋ ಅವಶ್ಯಕತೆ ಇರಲ್ಲ. ಸಾಕಷ್ಟು ರೀತಿಯಲ್ಲಿ ಆನ್ಲೈನ್ ಡೇಟಿಂಗ್ ಶುರು ಆಗ್ತಾರೆ. ಆಮೇಲೆ ಹೇಳ್ದಂಗೆ ಬೇರೆ ಯಾರ್ದು ಫೋಟೋ ಹಾಕೊಂಡು ಫ್ರೆಂಡ್ಶಿಪ್ ಮಾಡೋದು. ಇದಾದ ನಂತರ ಫಸ್ಟ್ ಆಫ್ ಆಲ್
ಆ ಸೋಷಿಯಲ್ ಮೀಡಿಯಾ ಯುಟಿಲೈಸೇಷನ್ಗೆ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ತರಲೇಬೇಕು. ಈಗ 18 ಇರೋದ್ರ ಬದಲು ಅದನ್ನ ಸರಿಯಾಗಿ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸೋದು 22 ಮೇಲೆ ಉಪಯೋಗಿಸ್ಬೇಕು ಅಂತ ತರಲೇಬೇಕಾಗುತ್ತೆ. ಅಯ್ಯೋ ಡಾಕ್ಟ್ರೆ, ಅದಾದ ಹಂಗ್ ನಂತರ ನೋಡಿದ್ರೆ ಡೇಟಿಂಗ್ ಮಾಡುವಂತ ಡಾಕ್ಟ್ರೆ ಸಾರಿ ಫಾರ್ ದ ಇಂಟ್ರಪ್ಟ್. ಏನಂದ್ರೆ ನೀವೊಂದು ಏಜ್ ಲಿಮಿಟ್ ತರಬೇಕು ಅಂದ್ರಿ. ಮಕ್ಳಾದ್ರೂ ಕಂಟ್ರೋಲಿಗೆ ತಗೋಬಹುದು, ವಯಸ್ಸಾಗಿರೋರ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಮದುವೆ ಆಗಿರೋರು ನನ್ ಮದುವೆ ಆಗಿಲ್ಲ ಅಂತಾರೆ, ತನ್ನ ಮಕ್ಳನ್ನ ಬೇರೆಯವ್ರ ಮಕ್ಳು ಅಂತ ಹೇಳೋ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಇದು ಸತ್ಯದ ಮಾತು ಮೇಡಮ್. ಈಗ ಅದನ್ನೇ ಈಗ ಮುಂಚೆ ಸರ್ ಹೇಳಿದ್ರು 2 10 ಚಪ್ಪಲಿ ಕಿತ್ತೋಗೋ ರೀತಿಯಲ್ಲಿ ಜನ ಇನ್ನೊಬ್ರು ಹೆಣ್ಣು ಗಂಡು ಹುಡ್ಕೊಂಡ್ ಬರ್ತಿದ್ರು ಅಂತ ಹೇಳಿ. ಈಗ ಇವರು ಸಹ ಡೇಟ್ ಮಾಡೋರು, ಮದುವೆ ಮಾಡ್ಕೋಬೇಕು, ಹುಡುಕ್ಬೇಕು. ಈಗ ಯಾರನ್ನೋ ಪ್ರೀತಿ ಮಾಡಿ ಇನ್ಯಾವ್ದೋ ಕಾವಲಲ್ಲಿ ಸತ್ತೋಗಿ ಸಿಗೋದ್ರ ಬದಲು ನಾನ್ ಸರಿಯಾಗಿರ್ಬೇಕಪ್ಪ, ನನ್ ಜೀವನ ಸರಿಗಿರ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಜನ ಅರಿವು ಮೂಡಿಸ್ಬೇಕು. ಚಿಕ್ಕ ವಯಸ್ಸಿಂದ ಅರಿವು ಮೂಡಿಸ್ಕೊಂಡ್ ಬರ್ಬೇಕು. ಈಗ ಸಡನ್ ಆಗಿ ಈಗೆಲ್ಲ ಹೇಳಕ್ ಸಾಧ್ಯ ಇಲ್ಲ. ಇಂಪಾರ್ಟೆನ್ಸ್ ಆಫ್ ಫ್ಯಾಮಿಲಿ ಅಷ್ಟು ಈಗ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತೆ, ಅದು ಸಿನಿಮಾ ಎಂಡ್ ಆದ್ಮೇಲೆ ನಮ್ಗೆ ಗೊತ್ತಾಗಲ್ಲ ಅಲ್ಲಿ ಏನಾಗುತ್ತೆ ಅಂತ. ಸಿನಿಮಾ ಎಂಡ್ ಆದ್ಮೇಲೆ ಮನೆ ಹೋಗ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗೋ ಸಮಸ್ಯೆಗಳು ಅಲ್ಲಿಂದ ಶುರುವಾಗಿರುತ್ತೆ. ನಾವ್ ಏನ್ ಅದನ್ನ ಕಾಣ್ತಿರ್ತೀವಿ ಅದಲ್ಲ, ಅದನ್ನು ಜನರಿಗೆ ಎಜುಕೇಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಇದು ಕೆಲವ್ರು ಬಂದು ನನ್ನ ಕೇಳ್ತಾರೆ, ನನ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ರು 4 ಜನ ಮಾತಾಡಿದ್ವಿ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆದ್ಮೇಲೆ ಈಗೇನೋ ಹೊಸ ಪದಗಳು ಬಂದಿದೆ, ಗೋಸ್ಟಿಂಗು, ಬ್ರೆಡ್ ಕಂಪಿಂಗು, ಅದು ಇದು ಅಂತ ಹೇಳಿ. ಅವೆಲ್ಲವೂ ಶುರುವಾಗದೆ ಇದಾದ್ಮೇಲೆ ಮುಂದಕ್ಕೆ. ಸೊ ಹಂಗಾಗಿ ನಿಮ್ಗೆ ಈ ತರದ ಸಮಸ್ಯೆಗಳು ಬೇಕಾ ಅಂತ ಹೇಳಿ ಜನರಲ್ಲೂ ಸಹ ಅರಿವು ಮೂಡಿಸೋದು. ಈಗ ಈ ತರದ ಒಂದು ಕಾರ್ಯಕ್ರಮಗಳು ಜಾಸ್ತಿ ಆಗ್ಲೇಬೇಕು, ದಿನನಿತ್ಯ ಜಾಸ್ತಿ ಆಗ್ಬೇಕು. ಈ ಕೆಲವೊಂದೆಲ್ಲ ರೀಲ್ಸ್ ನೋಡ್ತಾರೆ, ಆ ರೀಲ್ಸ್ ಹಿಂದೆ ಇರಲ್ಲ ಮುಂದೆ ಇರಲ್ಲ, ಅದೇನೋ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಮಾತಾಡ್ತಾರೆ ನೋಡ್ಬಿಟ್ಟು ದೇ ಗೆಟ್ ಇಂಪ್ರೆಸ್ಡ್, ವೆರಿ ಇಂಪ್ರೆಸ್ಡ್. ನಿನ್ನ ಬದುಕಲ್ಲಿ ಖುಷಿ ಇಲ್ಲವೇ, ಅಗೋ ಇದನ್ ಮಾಡು ಅದನ್ ಮಾಡು ಅಂತ ಯಾರೋ ಹೇಳ್ಬಿಟ್ರು. ಆ ಮಾಡೋರ್ ಬದುಕಲ್ಲೇ ಎಷ್ಟೋ ಖುಷಿ ಇರಲ್ಲ. ಅದನ್ನ ನಾವು ರಿಯಾಲಿಟಿನ ಅಕ್ಸೆಸ್ ಮಾಡ್ಲೇಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಇಹ ಪರ ಅನ್ನ ಹುಡುಕಿ ನನ್ ಜೀವನ ಏನು ಸತ್ಯ ಸರಿ ಇಲ್ಲ ಈ ರೀತಿ ಡೈವರ್ಸ್ ಕೇಸ್ಗಳು ಹೇಳ್ತಾ ಇದ್ರೆ, ಡೈವರ್ಸ್ ಫೈಲ್ ಮಾಡ್ಬಿಟ್ರು, ಡೈವರ್ಸ್ಗೆ ಹೋರಾಡೋದು ಎಷ್ಟು ಕಷ್ಟ ಇದೆ. ಆ ವಕೀಲರು ಸರ್ ಅಲ್ಲೇ ಇದ್ದಾರೆ, ಅವ್ರು ಹೇಳ್ತಾರೆ ದಿನನಿತ್ಯ ಕೋರ್ಟಲ್ಲಿ ಹೋಗಿ ನಿಂತ್ಕೋಬೇಕು. ಸುಮ್ನೆ ಹೋಗಿ ನಿಂತ್ಕೊಳ್ಳಲ್ಲ, ಅದಕ್ಕೆ ಫೀಸ್ ಕೊಡ್ಬೇಕಾಗತ್ತೆ, ಸಾಕಷ್ಟು ಕಷ್ಟ ಇದೆ. ಇವೆಲ್ಲವನ್ನೂ ಜನ ಅರ್ಥ ಮಾಡ್ಕೋಬೇಕಾಗತ್ತೆ. ಕೊಲೆ ಮಾಡ್ಬಿಟ್ಟು ಗಂಡ ಹೆಂಡತಿ ರಿಲೇಶನ್ಶಿಪ್ ಅಲ್ಲಿ ಕೊಲೆ ಮಾಡ್ಬಿಟ್ಟಿದ ತಕ್ಷಣ ಅವ್ರು ಖುಷಿಯಾಗಿರಕ್ ಸಾಧ್ಯ ಇಲ್ಲ. ಸೊ ಇವೆಲ್ಲ ಸಮಸ್ಯೆಯನ್ನು ಪ್ರಾಬಬ್ಲಿ ಜನರಿಗೆ ಸರಿಯಾಗಿ ಮುಟ್ಸುವಂತದ್ದು ಒಂದು ಕಾರ್ಯ ವೆರಿ ಸ್ಟ್ರಾಂಗ್ ಆಗ್ಲೇಬೇಕು. ಉಮೇಶ್ ಸರ್, ಮುಂಚೆ ಎಲ್ಲ ಹೆಣ್ಮಕ್ಳು ಅಂತ ಬಂದಾಗ ಅದು ಪೊಲೀಸ್ ಸ್ಟೇಷನಲ್ಲಾಗಿರ್ಬೋದು, ಕೋರ್ಟಲ್ಲಾಗಿರ್ಬೋದು, ಅಥವಾ ಕಾನೂನಲ್ಲಾಗಿರ್ಬೋದು, ಸ್ವಲ್ಪ ಸಿಂಪತಿ ಹೆಚ್ಚಿತ್ತು ಹೆಣ್ಮಕ್ಳ ಪರವಾಗಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳೇ ಅದನ್ನು ಮಣ್ಪಾಲ್ ಮಾಡ್ಕೊಳ್ತಾ ಇದ್ದಾರೆ. ಎಕ್ಸಾಂಪಲ್ ಮೊನ್ನೆಯ ಕೇರಳದ ಉದಾಹರಣೆಯನ್ನು ಕೊಡ್ಬೋದು ನಿಮಗೆ. ನಾವು ನಮ್ಮ ಸ್ಕ್ರೀನಲ್ಲೂ ಅದನ್ನೇ ಹಾಕ್ತಾ ಇದ್ದೀವಿ. ಅದು ಫಾಲೋವರ್ಸ್ ತಗೊಳ್ಬೇಕು ಅಂತನೋ, ವ್ಯೂಸ್ ಆಗಬೇಕು ಅಂತನೋ, ಅಥವಾ ನನ್ನನ್ನು ಜನ ರೆಕಗ್ನೈಸ್ ಮಾಡಲಿ ಅಂತನೋ, ಪಾಪ ಒಂದು ಒಳ್ಳೆ ಸಂಪ್ರದಾಯ ಕುಟುಂಬದಿಂದ ತಾನಾಯ್ತು ತನ್ನ ಪಾಡೆ ಆಯ್ತು ಅಂತ 9 to 6 ಜಾಬ್ ಮಾಡ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿಯನ್ನ ಬಸ್ ಒಳಗೆ ವಿಡಿಯೋ ತಗೊಂಡು ನನಗೆ ಬ್ಯಾಡ್ ಟಚ್ ಆಯ್ತು ಅಂತ ಹಾಕಿ 2 ದಿನಕ್ಕೆ ಆ ಮನುಷ್ಯ ಹೆಣವಾಗಿ ಹೋದ. ಮನೆಯವರೆಲ್ಲ ಹಣೆ ಚಚ್ಕೊಂಡು ಹೇಳ್ತಾ ಇದ್ರು. ಸೊ ಅದೊಂದು ಕ್ರೇಜ್, ಅಂದರೆ ಹುಚ್ಚು, ಕ್ರೇಜ್ ಅನ್ನುವಂತಹ ಪದ ಎಲ್ಲದಕ್ಕೂ ಬಳಸ್ಬೋದು. ಹುಚ್ಚು ಅಂತ ಅನ್ಕೊಳ್ಳೋಣ. ಹುಚ್ಚಿಗೋ ಅಥವಾ ಹೆಣ್ಮಗು ನಾನು ಏನು ಹೇಳಿದ್ರು ನಂಬಿಡ್ತಾರೆ ಅನ್ನೋ ಕಾರಣಕ್ಕೋ ಹೆಣ್ಮಕ್ಳು ಇದನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಮಣ್ಪಾಲ್ ಮಾಡ್ಕೊಳ್ತಾ ಇದ್ದಾರೆ ತಮಗಿರುವಂತಹ ಸಿಂಪತಿನ ಅಂತ ಅನ್ನಿಸ್ತಾ ಇಲ್ವಾ ಸರ್? ಖಂಡಿತವಾಗ್ಲು ಏನಾಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸರಿಸಮವಾಗಿ ಒಂದಲ್ಲ ಒಂದು ಕಾರಣದಿಂದ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಿಗಾಗ್ಲಿ ಯಾವ್ದಾದ್ರು ಒಂದು ರೂಪನ ತಗೊಂಡು ರೂಪಾಂತರ ರೂಪದಲ್ಲಿ ಅವ್ರು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ.